ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸೈನರ್ ಬಾಟ್ ನೆಕ್ ಬ್ಲೌಸ್ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಟ್ ನೆಕ್ ಬ್ಲೌಸ್ ಕಟ್ ಮಾಡೋದಕ್ಕೆ ನಮಗೆ ಲೈನಿಂಗು 90 ಸೆಂಟಿಮೀಟರ್ ಅಷ್ಟು ಬೇಕು. ನಾನು ಕಟ್ ಮಾಡ್ತಾ ಇರೋ ಮೆಜರ್ಮೆಂಟ್ಗೆ 90 ಸೆಂಟಿಮೀಟರ್ ಆದರೆ ಸಾಕು. ಈಗ ಫಸ್ಟು ವೇಸ್ಟ್ ಲೂಸ್ ತಗೋಬೇಕು. ವೇಸ್ಟ್ ಲೂಸ್ ಅಂದರೆ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ 30 ಇದೆ. 30ಗೆ 12 ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 12 ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ಮೇಲೆ 42 ಬರುತ್ತೆ. 42ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಾದಮೇಲೆ 10 1/2 ಬರುತ್ತೆ. 10 1/2ನ ಇಲ್ಲಿ ಈ ರೀತಿ ನೋಡ್ಕೋಬೇಕು. ಇದು ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಫೋಲ್ಡ್ ಮಾಡ್ಕೋಬೇಕು. ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಫುಲ್ ಲೆಂತು 15 ಇದೆ, ರೆಡಿ 14, 1 ಇಂಚ್ ಎಕ್ಸ್ಟ್ರಾ 15 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಶೋಲ್ಡರು ಬೋಟ್ ನೆಕ್ಗೆ 7 ಇಟ್ಕೋಬೇಕು. ನಾರ್ಮಲ್ ಬ್ಲೌಸ್ಗೆ 5 1/2 ಇರ್ತೀವಲ್ಲ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರು 7 ಇಟ್ಕೋಬೇಕು. ಶೋಲ್ಡರ್ 7 ಬಂದರೆ ಆರ್ಮ್ ಡೌನು 7 ಬರುತ್ತೆ. ಹಾಗೆ ಈ ಕಡೆಯಿಂದನೂ ನೋಡ್ಕೋಬೇಕು. ಇದು ಕ್ರಾಸ್ ಬರದೇ ಇರೋದಕ್ಕೋಸ್ಕರ ಇಲ್ಲೂ ಅಷ್ಟೇ ಇದೇ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿ 1 1/2 ಹತ್ರ ಮಾರ್ಕ್ ಮಾಡ್ಕೋಬೇಕು ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ. ಈಗ ಇಲ್ಲಿಂದ ಇಲ್ಲಿ 3 ಇಂಚಷ್ಟು ನಾವು ಶೋಲ್ಡರ್ ಪಟ್ಟಿಗೋಸ್ಕರ 3 ಇಂಚನ್ನ ತಗೋಬೇಕು. ಇದು ಇಲ್ಲಿ ಬೋಟ್ ನೆಕ್ಗೋಸ್ಕರ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲೂ ಅಷ್ಟೇ ಇಲ್ಲಿ ಎಷ್ಟು ಬಂದಿದೆ ನೋಡಿಕೊಂಡು ಇಲ್ಲೂ ಅಷ್ಟೇ ಬರಬೇಕು. ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ 1 1/2 ಹತ್ರ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡಬೇಕು. ಇಲ್ಲಿ ರೌಂಡ್ ಥರ ತಗೋಬಾರ್ದು, ಬೋಟ್ ಶೇಪಲ್ಲಿ ನಾವು ಶೇಪ್ನ ತಗೋಬೇಕು. ಫುಲ್ ಲೆಂತು 15 ಇದೆಯಲ್ಲ, ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಇದು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ಶೇಪ್ ತಗೊಳ್ಳೋದಕ್ಕೆ ಮೇಲೆಯಿಂದ 9 1/2 ಹತ್ರ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ 4 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದೆರಡು ಈ ರೀತಿ ಪ್ಲಸ್ ಥರ ಬರಬೇಕು. ಈಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಕಡೆ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿಬಿಟ್ಟು ಇದಕ್ಕೆ ಜಾಯಿನ್ ಮಾಡಬೇಕು. ಈಗ ಇದನ್ನು ಈ ರೀತಿ ಆರ್ಮ್ ರೌಂಡ್ ಶೇಪ್ ತಿರುಗೋ ಹತ್ರ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈಗ ಇಲ್ಲಿ ಒಂದು 1/2 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೂಸು 10 1/2 ಬಂತಲ್ವ, ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚ್ಗೋಸ್ಕರ 2 ಇಂಚು. ಈಗ ಇಲ್ಲಿ ಇದು ಸ್ಟ್ರೈಟಾಗಿ ಅಲ್ದಿರ ಸ್ವಲ್ಪ ರೌಂಡ್ ಶೇಪಲ್ಲಿ ಕೊಡಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಒಂದು 1/4 ಇಂಚಷ್ಟು ಶೇಪ್ ತಗೋಬೇಕು ಮೇಲೆಯಿಂದ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಒಂದು
1/4 ಇಂಚು ಈ ರೀತಿ ಶೇಪ್ ಕೊಡಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ತಗೊಂಡು ಇಲ್ಲಿ ಶೇಪ್ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚ್ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಟಕ್ಸ್ ಇಟ್ಕೋಬೇಕು. ಇಲ್ಲೂ ಅಷ್ಟೇ ಇಲ್ಲಿ ಒಂದು ಟಕ್ಸ್ ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟು ಯಾವ ಡಿಸೈನ್ ಬೇಕಾದರೂ ನಾವು ಇಟ್ಕೋಬೋದು. ನಾನು ಇಲ್ಲಿ ಸುಮ್ಮನೆ ಡ್ರಾ ಮಾಡ್ತಾ ಇದ್ದೀನಿ. ನಾನು ಕ್ಯಾನ್ವಾಸಲ್ಲಿ ಹಾಕೋದು ಸ್ಟಿಚ್ ಮಾಡೋವಾಗ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಕಟ್ ಮಾಡ್ಕೊಳ್ಳೋದು ಅಂತ. ಈಗ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಕಡೆನೂ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1.5 ಹತ್ರ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ನೆಕ್ಕು 4 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೇಕು. ಹಾಗೆ ಇದು ಬ್ಯಾಕ್ ಹುಕ್ ಬರುತ್ತೆ. ನಾನು ಇದನ್ನು ಕ್ಯಾನ್ವಾಸಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬ್ಯಾಕ್ ನೆಕ್ಕಲ್ಲಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಡೀಪ್ನ ಇಟ್ಕೋಬೇಕು. ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ 3.5 ಇಡ್ತಾ ಇದ್ದೀನಿ. ಈಗ ನಮಗೆ ಯಾವ ಶೇಪ್ ಬೇಕಾದರೂ ತಗೋಬೋದು. ನಾನು ಈ ಶೇಪ್ನ ಇಡ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಕ್ಯಾನ್ವಾಸಲ್ಲಿ ಡ್ರಾ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಮೇನ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಈ ಕಡೆ ಇಟ್ಕೋಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ಈ ಪೀಸ್ನ ಇಲ್ಲಿಟ್ಕೋಬೇಕು. ಹಾಗೆ ಈ ಪಾರ್ಟ್ನ ಇಲ್ಲಿಟ್ಕೋಬೇಕು. ಈಗ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ಲೀವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ನಾವು ಕಟ್ ಮಾಡ್ಕೊತೀವೋ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಸ್ಲೀವ್ ಕಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ ಸ್ಲೀವ್ ಕಟ್ಟಿಂಗ್ದು, ಅದರಲ್ಲಿ ನೋಡಿ. ಇಷ್ಟೇ ಫ್ರೆಂಡ್ಸ್, ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.